ಇದು ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ. ಫ್ರೀಡಂ ಟಿವಿಗೆ ಸಿಕ್ಕಿದೆ ಸ್ಫೋಟಕ ಮಾಹಿತಿ. ಒಳಗೊಳಗೆ ನಡೀತಿದೆಯಾ ಮಹಾತಂತ್ರ? ಇದು ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ. ಫ್ರೀಡಂ ಟಿವಿಗೆ ಸಿಕ್ಕಿದೆ ಸ್ಫೋಟಕ ಮಾಹಿತಿ. ಒಳಗೊಳಗೆ ನಡೀತಿದ್ಯಾ ಹಾಗಾದ್ರೆ ಮಹಾತಂತ್ರ? ಮತ್ತೊಂದು ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಆ ಇಬ್ಬರು ಪ್ರಭಾವಿ ನಾಯಕರು ಮಾಡಿದ್ದೇನು? ಎಸ್, ಫ್ರೀಡಂ ಟಿವಿಗೆ ಒಂದು ಮಾಹಿತಿ ಸಿಕ್ಕಿದೆ. ರಾಜಕೀಯದಲ್ಲಿ ರಾಜತಂತ್ರ ಏನಾದ್ರೂ ನಡೀತಿದ್ಯಾ? ಒಳಗೆ ಮಹಾತಂತ್ರವನ್ನ ನಡೆಸ್ತಾ ಇದ್ದಾರಾ? ಮತ್ತೊಮ್ಮೆ ಮಹತ್ವದ ಬದಲಾವಣೆ ಏನಾದ್ರೂ ಆಗುತ್ತಾ? ಇಬ್ಬರು ಪ್ರಭಾವಿ ನಾಯಕರು ಮಾಡ್ತಾ ಇರೋದೇನು? ಈಗ ಸದ್ಯಕ್ಕೆ ರಾಜಕೀಯ ಹೆಂಗಾಗಿದೆ ಅಂತಂದ್ರೆ ಯಾವಾಗ ಬೇಕಾದ್ರೂ ಯಾವ ಟ್ವಿಸ್ಟ್ ಬೇಕಾದ್ರೂ ಪಡ್ಕೊಳ್ಬಹುದು, ಆ ತರ ಆಗ್ಬಿಟ್ಟಿದೆ. ಹಾಗಾದ್ರೆ ಏನ್ ಆ ಮಹತ್ವದ ಬೆಳವಣಿಗೆ? ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ? ಆಡಳಿತಾರೂಢ ಯಂತ್ರದಲ್ಲಿ ಅಸಲಿಗೆ ಆಗ್ತಾ ಇರೋದಾದ್ರೂ ಏನು? ಡಿ.ಕೆ. ಶಿವಕುಮಾರ್ ಬೆನ್ನಲ್ಲೇ ಮಹತ್ವದ ಬೆಳವಣಿಗೆ ಕೂಡ ಆಗಿದೆ. ಡಿಸಿಎಂ ಹಣಿಸಲು ನಡೀತಿದ್ಯಾ ಮಹಾತಂತ್ರ? ಡಿ.ಕೆ. ಶಿವಕುಮಾರ್ ವಿರುದ್ಧವೇ ಸೆಟೆದು ನಿಂತ್ರ ಸಿದ್ದರಾಮಯ್ಯ. ಡಿ.ಕೆ. ಶಿವಕುಮಾರ್ ಅವರನ್ನ ನಿಯಂತ್ರಿಸಲು ಸಿಎಂ ಹೊಸ ತಂತ್ರವನ್ನ ರೂಪಿಸಿದ್ದಾರೆ. ಬದ್ಧ ವೈರಿಯನ್ನೇ ಭೇಟಿಯಾಗಿದ್ದಾರೆ ಸಿದ್ದರಾಮಯ್ಯ. ಹಾಗಾದ್ರೆ ಏನು ನಡೀತಾ ಇದೆ ರಾಜಕೀಯದಲ್ಲಿ? ಒಂದೊಂದೇ ಬದಲಾವಣೆಗಳು ಆಗ್ತಾ ಇದೆ. ಸಿದ್ದರಾಮಯ್ಯ ಅವರನ್ನ ಸೋಲಿಸಲು ಡಿ.ಕೆ. ಶಿವಕುಮಾರ್ ಅವರು ರಣತಂತ್ರವನ್ನ ರೂಪಿಸಿದ್ರೆ, ರಣತಂತ್ರಕ್ಕೆ ಇನ್ನೂ ದೊಡ್ಡ ತಂತ್ರವನ್ನ ಸಿದ್ದರಾಮಯ್ಯ ಅವರು ರೂಪಿಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಇಷ್ಟು ದಿನ ಸುದ್ದಿಯಲ್ಲಿದ್ರು. ಏನು ಅಂತಂದ್ರೆ, ಡಿ.ಕೆ. ಶಿವಕುಮಾರ್ ಅವರು ಅಮಿತ್ ಶಾ ಅವರ ಒಂದು ಕಾರ್ಯಕ್ರಮಕ್ಕೆ, ಅವ್ರು ಬಂದಿರುವಂತಹ ಕಾರ್ಯಕ್ರಮಕ್ಕೆ ಇವರು ಕೂಡ ಭೇಟಿಯನ್ನ ನೀಡಿದ್ರು. ಆಗ್ಲೇ ಏನಾದ್ರೂ ಮ್ಯಾಚ್ ಫಿಕ್ಸಿಂಗ್ ಆಯ್ತಾ ಅಂತ ಹಲವರು ಮಾತನಾಡ್ಕೊಂಡಿದ್ರು. ಬಿಜೆಪಿಗೆ ಬರ್ತಾರೆ ಬಂಡೆ, ಕನಕಪುರದ ಬಂಡೆ ಅಂತ ಹೇಳ್ತಾ ಇದ್ರು. ಅದು ಕೂಡ ಬರ್ತಾರೋ ಇಲ್ವೋ ಅನ್ನುವಂತಹ ಸಮಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನ ನಿಯಂತ್ರಣ ಮಾಡೋಕೆ ಸಿದ್ದರಾಮಯ್ಯ ಹೊಸ ತಂತ್ರವನ್ನ ರೂಪಿಸಿದ್ದಾರೆ. ಬದ್ಧ ವೈರಿಯನ್ನೇ ಭೇಟಿಯಾಗಿದ್ದಾರೆ ಸಿದ್ದರಾಮಯ್ಯ. ಹಾಗಾದ್ರೆ ಆ ಬದ್ಧ ವೈರಿ ಯಾರು? ಫ್ರೀಡಂ ಟಿವಿಗೆ ಸಿಕ್ಕಿದೆ ಈ ಒಂದು ಸ್ಫೋಟಕ ಮಾಹಿತಿ. ಹಾಗಾದ್ರೆ ಆ ಬದ್ಧ ವೈರಿ ಯಾರು? ಸಿದ್ದರಾಮಯ್ಯರನ್ನ ಭೇಟಿಯಾಗಿದ್ದಾರೆ ಹರಿಯಾಣದ ಉಸ್ತುವಾರಿ. ಸಿಎಂ ಜೊತೆ ಬಿ.ಕೆ. ಹರಿಪ್ರಸಾದ್ ಮಾತನಾಡಿದ್ದ. ಆದ್ರೂ ಏನಾಗಿರಬಹುದು ಹಾಗಾದ್ರೆ? ಹರಿಯಾಣ ಕಾಂಗ್ರೆಸ್ ಉಸ್ತುವಾರಿ ಜೊತೆ ಸಿಎಂ ರಣತಂತ್ರ. ಡಿ.ಕೆ. ಶಿವಕುಮಾರ್ರನ್ನ ನಿಯಂತ್ರಿಸುವ ಬಗ್ಗೆ ಮಹತ್ವದ ಮಾತುಕತೆ ನಡೆದಿದೆ. ಡಿಸಿಎಂನ ಕಂಟ್ರೋಲ್ ಮಾಡಲು ಗಂಭೀರ ಚರ್ಚೆ ಕೂಡ ಮಾಡಲಾಗ್ತಾ ಇದೆ. ಎಸ್, ಫ್ರೀಡಂ ಟಿವಿಗೆ ಸಿಕ್ಕಿದೆ ಸ್ಫೋಟಕ ಮಾಹಿತಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಭಾರಿ ಚರ್ಚೆಗೆ ಈಡಾಗಿರುವಂತಹ ಇಬ್ಬರ ಭೇಟಿ ಕೂಡ ಆಗಿದೆ. ಎಸ್, ಹೌದು, ಸಿದ್ದರಾಮಯ್ಯ ಅವರ ನಡಗಿ ಅಲ್ಲಾಡ್ ಹೋಗ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಹರಿಯಾಣದ ಉಸ್ತುವಾರಿಗಳನ್ನ ಭೇಟಿಯಾಗಿದ್ದಾರೆ. ಸಿಎಂ ಜೊತೆ ಬಿ.ಕೆ. ಹರಿಪ್ರಸಾದ್ ಅವರು ಮಾತುಕತೆಗಳನ್ನ ಕೂಡ ಆಡಿದ್ದಾರೆ. ಹರಿಯಾಣ ಕಾಂಗ್ರೆಸ್ ಉಸ್ತುವಾರಿಯ ಜೊತೆ ಸಿದ್ದರಾಮಯ್ಯ ಅವರು ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. 2.5 ವರ್ಷ ಇವರು, 2.5 ವರ್ಷ ಅವರು ಅಂತ ಇತ್ತಲ್ಲ, 5 ವರ್ಷನೂ ಸಿದ್ದರಾಮಯ್ಯ ಮಾಡಬೇಕು ಅಂತ ಅವರ ಮನಸ್ಸಿನಲ್ಲಿ ಇದೆ. ಹೈಕಮಾಂಡ್ ಕೂಡ ಮಧ್ಯ ಬರ್ತಾ ಇಲ್ಲ.
ಈಗ ಕೆ ಹರಿಪ್ರಸಾದ್ ಅವರನ್ನ ಮೀಟ್ ಮಾಡಿದ್ದಾರೆ. ಕೆ ಶಿವಕುಮಾರ್ ಅವರನ್ನ ನಿಯಂತ್ರಣ ಮಾಡೋದ್ರ ಬಗ್ಗೆ ಮಹತ್ವದ ಮಾತುಕತೆ ನಡೆಸಿದ್ದಾರೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಫ್ರೀಡಂ ಟಿವಿಗೆ ಈ ಒಂದು ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಡಿಸಿಎಂ ರನ್ನ ಕಂಟ್ರೋಲ್ ಮಾಡೋಕೆ ಗಂಭೀರ ಚರ್ಚೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಬದ್ಧ ವೈರಿಯನ್ನ ಕೆ ಶಿವಕುಮಾರ್ ಅವರ ಬದ್ಧ ವೈರಿಯನ್ನ ಮೀಟ್ ಮಾಡಿದ್ದಾರೆ ಸಿದ್ದರಾಮಯ್ಯ. ಕಾಂಗ್ರೆಸ್ ಅಲ್ಲಿ ಏನು ನಡೀತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ, ಒಂದು ಕಡೆ ಸೀಟ್ ಬಿಟ್ಕೊಡಲ್ಲ ಅಂತ ಕೆ ಶಿವಕುಮಾರ್ ಅವರು ಸೀಟ್ ಬೇಕು ಅಂತ ಹೈಕಮಾಂಡ್ ಎಂಟ್ರಿ ಕೊಡ್ತಾ ಇಲ್ಲ. ಅವ್ರವ್ರು ಹೆಂಗ್ ಬೇಕು ಹಂಗಂಗ್ ಮಾಡ್ತಾ ಇದ್ದಾರೆ. ಎಲ್ಲಿ ಹೋಗಿ ಮುಟ್ಟುತ್ತೆ ಅಂತ ಈ ಡಿಸೆಂಬರ್ ಒಳಗಾಗಿ ಗೊತ್ತಾಗತ್ತೆ ನಮಗೆ. ಸೀಟ್ ಯಾರಿಗೆ, ಮುಖ್ಯಮಂತ್ರಿ ಚೇರ್ ಯಾರಿಗೆ, ಇವರಿಗೆ ಉಳ್ಕೊಳ್ಳುತ್ತೋ ಅವ್ರಿಗೆ ಹೋಗುತ್ತೋ ಅನ್ನೋದನ್ನ ಡಿಸೆಂಬರ್ ಎಂಡ್ ಒಳಗೆ ಕಾದ್ ನೋಡ್ಬೇಕಾಗಿದೆ ನಾವು.